ಅವ್ನು ಬಂದ ಅಂತ ಇವ್ನು ಬ್ರೇಕ್ ಹೊಡೋ, ಇವ್ನು ಹೋಗಿ ಇವ್ನು ಗುದ್ದೆ, ಬ್ಯಾಕ್ ಟು ಬ್ಯಾಕ್. ಏನು ಹೇಳ್ತೀರಾ? ಏನು ಹೋಗೇ ಬಿಡ್ತಾನೆ ಗುರು ಇವನು. KSRTC ಈ ಥರ ಹಿಂಸೆ ಕೊಡ್ರೆ ಯಾರು ಬದುಕ್ತಾರಣ? ಗಾಡಿ ನೋಡಿ ಗುರು, ಆ ಕಡೆ ಜೀಪ್ ತಗೊಳ್ಳಿ, ಈ ಕಡೆ ಡ್ರಿಂಕ್ಸ್ ಮಾಡ್ಕೊಳ್ರಿ. ಆ ಕಡೆ ಜೀಪ್ ತಗೊಳ್ಳಿ, ಈ ಕಡೆ ಡ್ರಿಂಕ್ಸ್ ಮಾಡ್ಕೊಳ್ರಿ. ಯಾವ ಇವೆಲ್ಲ ಏನು ಹೇಳ್ತೀರಾ ಗೈಸ್? ಕಾಡಲ್ಲಿರೋ ಬಿಟ್ಟು ಇಲ್ಲೇನು ಮಾಡ್ತಾ ಇರ ನೀವೆಲ್ಲ? ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? Habibi, come to Dubai. ವೆಲ್ಕಮ್ ಟು ದಿ ನ್ಯೂ ವ್ಲಾಗ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವ್ಲಾಗ್. ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲ ಕೆಲಸ ಕಾರ್ಯಗಳು ಹೇಗೆ ನಡೀತಿದೆ? ಇವತ್ತು ಶುಕ್ರವಾರ, ಸೊ ಲಾಂಗ್ ವೀಕೆಂಡ್ ಇರೋದ್ರಿಂದ ಇವತ್ತು ರೈಡ್ ಪ್ಲ್ಯಾನ್ ಮಾಡಿದ್ದೀವಿ ಕೂರ್ಗ್ ಕಡೆ. ಸದ್ಯಕ್ಕೆ ಇವಾಗ ಫಸ್ಟು ಕೆಲ್ಸಕ್ಕೆ ಟೈಮ್ ಆಗೋಗಿದೆ. 6 ಗಂಟೆಲಾಗಿನೂ 6:05 ಆಗೋಗಿದೆ. ಫಸ್ಟ್ ಆಫೀಸ್ಗೆ ಹೋಗೋಣ. ನಾವು ಕೂರ್ಗ್ ಹೋಗೋದು ಲಾಗೌಟ್ ಆದಮೇಲೆ 3 ಗಂಟೆ ಲಾಗೌಟ್ ಆಗುತ್ತೆ. ನಾವು 4 ಗಂಟೆಗೆ ಇಲ್ಲಿ ಬಿಡೋದು ಬೆಂಗಳೂರು. ಎಲ್ಲರೂ ಎಲ್ಲ ಆರಾಮಾಗಿದ್ದೀರಾ? ಫಸ್ಟು ಇಂಟ್ರೊಡಕ್ಷನ್ ಕೊಟ್ಬಿಡೋಣ ಅಂತ ಮಾಡ್ತಿದ್ದೀನಿ. ಆಮೇಲೆ ನೈಟು ಹೆಂಗಿರುತ್ತೆ ಮೂಡು ಏನೋ ಗೊತ್ತಿರೋಲ್ಲ, ಸುಮ್ಮನೆ ಸೈಕ್ ಆಗಿರಾಗ. ಪೊಲೀಸನ್ನು ನೋಡ್ದೆ. ಸೊ ಈಗ ಬೊಮ್ಮನಳ್ಳಿಲಿ ಇದ್ದೀನಿ, ಹೊನಸಂದ್ರ ಅಂತ. ಜೀವನದಲ್ಲಿ ಒಂದ್ಸತಿ ಕಾರ್ಪೆಟಿಗೆ ಸೇರ್ಕೊಳ್ಳೋಣ ಅಂದ್ಕೊಂಡ್ವಿ. ಈ ಕಾರ್ಪೆಟಿಗೆ ಸೇರ್ಕೊಂಡ್ಮೇಲೆ ಗೊತ್ತಾಗ್ತೈತೆ ಎಷ್ಟು ಸ್ಟ್ರೆಸ್ ಆಗುತ್ತೆ ಅಂತ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಈಗ ನಾವು ಇಲ್ಲಿ ಮೈಸೂರಲ್ಲಿ ಇದ್ದೀವಿ. ಮೈಸೂರಿಗೆ ಬಂದ್ವಿ. ಹೀಗೆ ಅಲ್ಲಿಂದ ನಾನು ಏನು ತೋರ್ಸೋಕ್ಕಾಗಲಿಲ್ಲ, ಬಿಕಾಸ್ ಯಾಕೋ ರೆಕಾರ್ಡ್ ಆಗಲಿಲ್ಲ GoPro. ಸೊ ನಾನು ಮೈಸೂರಿಗೆ ಬಂದು ಡೈರೆಕ್ಟ್ ಇಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ನೈಟು ಎಂಡ್ ಮಾಡಿದ್ದು, ಇವಾಗಲೇ ಸ್ಟಾರ್ಟ್ ಮಾಡಿರೋದು. ಇಲ್ಲಿವರೆಗೂ ಎಲ್ಲ ಚೆನ್ನಾಗಿದೆ, ಆರಾಮಾಗಿ ಹೋಗ್ತಾಯಿದ್ದೀವಿ. ಕ್ರೂಸೇ ಆರಾಮಾಗಿ ಒಂದು 70-80 ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಎವ್ರಿ ಹೊಟ್ಟೆ ಹಸಿದೆ ಗುರು. ಟೈಮ್ ಬಂದು 7:41 ಆಗೋಗಿದೆ. ನೈಟೆಲ್ಲ ನಿದ್ದೆ ಇಲ್ಲ, ಕೆಲಸ ಮುಗಿಸ್ಕೊಂಡು ಹಂಗೆ ಸೀಟ್ಸಿದೆ ಎದ್ದು ಬಂದಿರೋದು. 3:50 ಬಿಟ್ಟಿದ್ದಲ್ಲಿ ನಾವು ಬೆಂಗಳೂರು. 7:41 ತೊಗೊಂಡಿದ್ದೀವಿ. ಪರವಾಗಿಲ್ಲ, ಲೇಟ್ ಆಯಿತು, ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಆರಾಮಾಗಿ ಹೋಗೋಣ. ಸೊ ಇನ್ನು ಹುಡುಗರು ಅಷ್ಟೊಂದು ಪರ್ಫೆಕ್ಟಾಗಿ ಬರ್ತಾಯಿಲ್ಲ. ಐ ಮೀನ್ ಹುಡುಗರು ಯಾರು ಕೋಪ್ರೇಟ್ ಮಾಡ್ತಾಯಿಲ್ಲ, ನಿದ್ದೆ ಬೇರೆ ಇಲ್ವಲ್ಲ. ಸೊ ಅದಕ್ಕೆ ನಾನು ಏನು ತಲೆ ಕೆಡಿಸ್ಕೊಂತಿಲ್ಲ, ಆರಾಮಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಒಬ್ಬ ಏನು ಹೋಗೇ ಬಿಡ್ತಾನೆ ಗುರು ಇವನು. KSRTC ಈ ಥರ ಹಿಂಸೆ ಕೊಡ್ರೆ ಯಾರು ಬದುಕ್ತಾರಣ? ಉಯ್ ಕರೆಕ್ಟಾಗಿ ಇನ್ನೂ 123 ಕಿಲೋಮೀಟರ್ಸ್ ಇಟ್ಕೊಳೋ ಕೂರ್ಗಿಗೆ. 123 ಆಗಲೇ ಕಮ್ಮಿ ಅದು ಕೊಡಗು ಹೋಗ್ತಾ ಹೋಗ್ಬಿಟ್ಟೈತೆ. ಅದನ್ನೇ ನಾನು ಕೇಳ್ತಾ ಇದ್ದೀನಿ, ಕೊಡಗು ಹಾಕಿದ್ಯಾ ಎಲ್ಲ ಹಾಕಿದ್ಯಾ ಅಂತ. ಈಗ ನಾಷ್ಟ ಮುಗಿಸ್ಕೊಂಡು ಎಲ್ಲ ಹೊರಟಿದ್ದೀವಿ. ಈ ರೋಡಲ್ಲಿ ಹೋಟ್ಲು ಸಿಗಲಿಲ್ಲ, ಅಲ್ಲೇ ಒಂದು ಯಾರೋ ಚಿಕ್ಕ ಹೋಟ್ಲೆಲ್ಲ ನಾಷ್ಟ ಮಾಡ್ಕೊಂಡು ಹೊರಟಿದ್ದೀವಿ. 123 kilometers, 2 hours 53 minutes. We reach around 12:30. ನಾವು ಹುಣಸೂರಲ್ಲೇ ಇದ್ದೀವಿ. ಇನ್ನೂ 94 ಕಿಲೋಮೀಟರ್ಸ್ ತೋರಿಸ್ತಿದೆ. 2 hours 21 minutes ತೋರಿಸ್ತಿದೆ. ಈ ರೋಡ್ ಅಂತೂ ಸಾಕ್ತಾನೆ ಇಲ್ಲ ಗುರು, ಬೇಜಾರೇ ಆಗೋಗೈತೀವಿ. ಅದರಲ್ಲಿ ಈ ಥರ ಈ ಬಸ್ಸಿಂದ ತಗೊಳಕೊಂಡ್ರೆ ಸಿಂಗಲ್ ವೇಲೆ ಮುಗೀತು ಕತೆ. ಗಾಡಿ ನೋಡಿ ಗುರು ಹೆಂಗಿದೆ, ಜಿಪ್ಸಿ ಕ್ರೇಜಿಯಾಗೆ. ಕುಶಾಲನಗರ್ಗೆ ಬಂದಿದ್ದೀವಿ. ಕುಶಾಲನಗರಲ್ಲೂ ಪೊಲೀಸ್ ಹೆವಿ ಹಿಡಿತಾರಪ್ಪ ನೋಡಿ. ಈ ಥರನೇ ಸಿಗ್ತಾ ಇರ್ತಾರೆ ಅವಾಗ. ಏನು ಹೇಳ್ತೀರಾ ನೋಡಿ? ಹೋಗ್ತಾ ಇಲ್ಲ ಅಣ್ಣ, ಹೋಗೋಣ ಏನು ಹೇಳ್ತೀರಾ ಗೈಸ್? ನೋಡಿ ಇಂಥವ್ರು ಇರ್ತಾರೆ. ಏನು ಹೇಳ್ತೀರಾ? ಫುಲ್ ಲೆಫ್ಟಲ್ಲಿದ್ದ ರಕ್ಕಂಡ ಬಂದ್ಬಿಟ್ಟ ರೈಟ್ಗೆ. ಹಳೆ ಜೀಪ್ ನೋಡ್ಗುರು ಹೆಂಗಿದೆ. ಇನ್ನೂ ಇದೆ, ಬನ್ನಿ ತೋರಿಸ್ತೀನಿ. ಅಲ್ಲಿ ಹೋಗಿ ನೋಡಿ ಹಳೆ ಜೀಪು. ಆ ಕಡೆ ಜೀಪ್ ತಗೊಳ್ಳಿ, ಈ ಕಡೆ ಡ್ರಿಂಕ್ಸ್ ಮಾಡ್ಕೊಳ್ರಿ. ಆ ಕಡೆ ಜೀಪ್ ತಗೊಳ್ಳಿ, ಈ ಕಡೆ ಡ್ರಿಂಕ್ಸ್ ಮಾಡ್ಕೊಳ್ರಿ. ಯಾವ ಇವೆಲ್ಲ ಈ ಥರ ಜಿಪ್ಸ್ಗಳನ್ನೇ ನೋಡೋಕೆ ಇವಾಗ ಸಿಗೋದು. ಕ್ರೇಜಿ. ಏನು ಹೇಳ್ತೀರಾ? ಎಲ್ಲ ಇದ್ದಾವನ ಇವನು, ಯಾಕೆ? ಏನಪ್ಪ ಎದೆ ಮೇಲೆ ಬರ್ತಾರೆ ಎಲ್ಲ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಇವ್ರೇನಪ್ಪ ಇವರು ದೊಡ್ಡ ದೊಡ್ಡ ಅನಿಮಲ್ನೆಲ್ಲ ತಗೊಂಡು ಇಲ್ಲಿಗೆ ಬಿಟ್ಟವ್ರೆ. ಕಾಡಲ್ಲಿರೋ ಬಿಟ್ಟು ಇಲ್ಲೇನು ಮಾಡ್ತಾ ಇರ ನೀವೆಲ್ಲ? ಇರಿಟೇಷನ್ ಕಣ್ರಿ.
ವೆದರ್ ನೋಡಿ ಕೂರ್ಗ್ ವೆದರ್ ಆಗಲೇ ಚೇಂಜ್ ಆಯ್ತು. ಏನಿದೆ ನೋಡ್ರಿ ಇವರು ರೋಡ್ ನೋಡ್ಬೋದು ಹೆಂಗಿದೆ. KSRTC ಹೊಂಟು ಎಲ್ಲೇ ಬೇಡಿ ಇಲ್ಲೆಲ್ಲ ಹೆವಿಯಾಗಿ ಹೊಡಿತಾವ್ರಪ್ಪ. ಹುಷಾರಾಗಿರ್ಬೇಕು. ಏನು ಹೊಡಿತಾರೆ ಅಂತೀರಾ? ಇಲ್ಲಿ ನೋಡಿ ಹೆಂಗೆ ಮ್ಯಾಪ್ ತೋರಿಸ್ತೀಯಾ ಹೆಂಗಿದೆ ನೋಡ್ಬೋದು. ಹೆಂಗೆ ಎದೆ ಮೇಲೆ ಬರ್ತಾರೆ. ಏನು ಬೈಕ್ ಹಾಕ್ಸ್ಕೊಳ್ಳಿ ರೆಸ್ಪೆಕ್ಟ್ ಇಲ್ವಾ? ನಾನು ಡ್ರೈವರೇ ನೀನು ಡ್ರೈವರೇ. ಹೋಗ ಸ್ಕ್ರೂ ಡ್ರೈವರ್. ಯಾವ್ದೋ ಮಚ್ಚ ಬೊಮ್ಮನಲ್ಲಿ ಮೋರಿ ಹತ್ರ ಕುತ್ಕೊಂಡಿದ್ಯಾ? ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನಡೆಯಲು ಫಸ್ಟ್ ರೂಮ್ ಬುಕ್ ಮಾಡಲು ಎಷ್ಟು ಜನ ಹೋಯ್ತಾರ ನೋಡ. ರೂಮ್ ಸಿಗುತ್ತೇನಾ? Habibi, come to Dubai. ನೀವು ಈ ಥರ ಹೋಗೇ ಬಿಟ್ರೆ ಹೆಂಗೆ ಅಣ್ಣಾಜಿ? ಹಿಂದೆ ಇರೋ ಸತ್ತೋಯ್ತಾರ ಅಷ್ಟೇ. ಅವ್ನ ಕಾರ್ ಟೀಯಾಗ ಅವ್ನು ಮಧ್ಯ ನಿಂತ್ಕೊಂಡ್ಬಿಟ್ಟಾನೆ. ಅವ್ನು ಬಂದ ಅಂತ ಇವ್ನು ಬ್ರೇಕ್ ಹೊಡೋ, ಇವ್ನು ಹೋಗಿ ಇವ್ನು ಗುದ್ದೆ ಬ್ಯಾಕ್ ಟು ಬ್ಯಾಕ್. ಇದೆಲ್ಲ ಆಗ್ತಾ ಇರುತ್ತೆ ಗಾಡ್ ಸೆಕ್ಷನಲ್ಲಿ, ಏನು ಮಾಡೋಕ್ಕಾಗಲ್ಲ. ಹಲೋ ಬ್ರೋ ಎಲ್ಲಿ ನೀವು ಕಾಣ್ತಾನೆ ಇಲ್ಲ. ನಾವು ಮಡಿಕೇರಿ ಆಲ್ರೆಡಿ ಬಂದು ಬಾಳತ್ ಆಯ್ತು. ಮಡಿಕೇರಿ ಇದು ಸರ್ಕಲ್ ಇತ್ತು ಗೊತ್ತಾ? ಆ ಸರ್ಕಲ್ ಹತ್ರನೇ ಇದ್ದೀನಿ. ಅವ್ನು ಈಗ ಇಲ್ಲೆಲ್ಲ ಲೆಫ್ಟ್ ತಗೊಬೇಕು ಅನ್ನಲ್ಲ, ಅದಕ್ಕೆ ಸರ್ಕಲ್ ಹತ್ರ ನಿಂತ್ಕೊಂಡೆ ನಾನು. ಏನ್ ಗುರು ಎಲ್ಲೋದ್ರು ದೇವ್ರ. ಘಾಟ್ ಸೆಕ್ಷನ್ ಡೆಲಿವರಿ ಬಾಯ್ ಇರುತ್ತೆ. ಬ್ರೋ ಇನ್ನ ಐತೆ ಮುಂದೆ ನೋಡಿ. ಇದು ಸ್ವರ್ಗ ಏನಿದೆ ಅಲ್ಲ. ಇಂಥ ಊರಲ್ಲಿ ಇಟ್ಕೊಂಡು ಏನ್ಕ ಬರ್ತೀಯ ಬೆಂಗಳೂರಿಗೆ? ಬಾ 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 ಬಾ. ಏನಿದೆ ನೋಡಿದ್ರು ಇಲ್ಲಿ ಕ್ರೇಜ್. ಇಲ್ಲಿಂದ ಬಿದ್ದರೆ ಮುಗ್ದೋಯ್ತು. ಎಷ್ಟು ಮರಗಳಿದೆಯಪ್ಪ. ಇಷ್ಟು ಮರಗಳು ಎಲ್ಲೋ ಬೆಂಗಳೂರಲ್ಲಿ ಇದ್ಬಿಟ್ಟಿದ್ದೀರ. ಬ್ಯಾಂಗ್ಳೂರ್ ಇದ್ದು ಬೇಜಾರಾಗಿ ಹೋಗಿರ್ತಲ್ಲ. ಒಂದು 2-3 ದಿನ ಈ ಥರ ಹಿಂಗೆ ಬಂದ್ಬಿಟ್ರೆ ಸ್ವರ್ಗ ನೋಡ್ಬೋದು. ಏನಂತೀರಾ? ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಸ್ವರ್ಗ ಅಂದರೆ ಏನು ಅಂತ ಕಮೆಂಟ್ ಮಾಡಿ ನೋಡೋಣ. ಬಿಕಾಸ್ ಸ್ವರ್ಗ ಅಂದರೆ ಏನಂದರೆ ವಾರ ಪೂರ್ತಿ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ, ಟೆನ್ಷನ್ ಆಗೋಗಿರ್ತೀವಿ. ಸೊ ವಾರದಲ್ಲಿ 2 ದಿನ ರಜಾ ಸಿಗುತ್ತಲ್ಲ, ಆ ಟೈಮಲ್ಲಿ ಈ ಥರ ಹಿಂಗೆ ಬಂದ್ಬಿಟ್ರೆ ಈ ನೇಚರ್ ಇರೋ ಜಾಗದಲ್ಲಿ ಇದೇ ಸ್ವರ್ಗ. ಇದಕ್ಕಿಂತ ಏನೂ ಇಲ್ಲ ರೀ ಸ್ವರ್ಗ ಅಂದರೆ. ಏನಿದೆ ವೆದರ್. ಮಳೆನೂ ಸ್ಟಾರ್ಟ್ ಆಗೋಯ್ತು. ಇನ್ನೇನು ಬೇಕು? ಮಳೆ ಶುರುವಾಗಿದೆ, ಮಾತು ಮುಂದುವರಿಸಿ. ಮಳೆಯಲ್ಲೇ ಹೊಡಿಯೋದು ಅಷ್ಟೇ. ಏನು ಕತೆ ಏನೂ ಇಲ್ಲ. ಏನು ಮಜಾ ಇರುತ್ತೆ ನೋಡಿ. ಹೆಂಗೆ ರೈನ್ ಜಾಕೆಟ್ಗೆಲ್ಲ ಹಾಕೊಬೇಕು ಮಚ್ಚ. ಹಾಕೊಂಬಿಡೋಣ ರೈನ್ ಜಾಕೆಟ್ಸು. ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು. ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು. ಈ ಉಸಿರನೇ ಜೀವಿಸು. ನುಗ್ಲಿ ಓಯ್ ಸುಮ್ಮನೆ ತೆಗ್ದಿಲ್ಲ. ನಿಮ್ಮ ಕ್ಯಾಮ್ರಲ್ಲಿ ಏನು ಜಡ್ಜ್ ಮಾಡ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಒಂದು ಸಾರಿ ನನ್ನ ಪ್ರೀತಿಸು. ಸೊ ಈಗ ಬಂದು ಇಲ್ಲಿ ರೀಚ್ ಆಗಿದ್ದೀವಿ. ಅಲ್ಲಿ ತಲಕಾವೇರಿ ಟೆಂಪಲ್ ಇದೆ. ಸೊ ನಾವು ಇವಾಗ ಸ್ಟೇ ಆಗಬೇಕಾದ್ರೆ ಇಲ್ಲಿ ರೂಮು. ಸೊ ಇವತ್ತಿದು ಟ್ರಾವೆಲ್ ವ್ಲಾಗ್ ಆಗಿದೆ. ಆಫ್ ರೋಡ್ಗೆ ಹೋಗ್ತೀನಿ, ಆಮೇಲೆ ಇನ್ನೂ ಸುತ್ತಾಡ್ಕೊಂಬರ್ತೀನಿ ಹೋಗಿ. ಅವಾಗೆಲ್ಲ ವ್ಲಾಗ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ಅಲ್ಲಿಂದ ಇಲ್ಲಿ ಬಂದಿದ್ದು ಒಂದು ವ್ಲಾಗ್ನ ನಾನು ನಿಮಗೆ ತೋರಿಸಿದ್ದೀನಿ ಅಷ್ಟೇ. ಈ ತಲಕಾವೇರಿ ಟೆಂಪಲು, ಕಾವೇರಿ ಇಲ್ಲಿಂದನೇ ಅಂತ ಉತ್ಪತ್ತಿ ಆಗೋದು. ಐ ಮೀನ್ ಕಾವೇರಿ ಹುಟ್ಟೋ ಸ್ಥಳ. ಕಾವೇರಿ ನೀರು ನೋಡಿ ಇಲ್ಲಿಂದಾನೇ ಹರಿಯೋದು. ಎಷ್ಟು ಚಂದ ಅಲ್ಲ.
ಇದು ಟೆಂಪಲ್. ನಾಳೆ ಟೆಂಪಲ್ ಒಳಗೆ ಹೋಗಿ ಎಲ್ಲ ತೋರಿಸ್ತೀನಿ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.